ಎಲ್ಲರಿಗೆ ಸಿಂಪಲ್ ಟೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನಡೆಯುವಂತ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಅಥವಾ HSTR, GPSTR ಅಲ್ಲಿ ಎಕ್ಸಾಮ್ಸ್ ಕೂಡ ಮೆಂಟಾಲಿಟಿ ಏನಾಗ್ತಪ್ಪ ಅಂದಾಗ ಕ್ವಶನ್ಸ್ ಗಳನ್ನ ಕೇಳಕ್ಕೆ. ಹಾಗಾದ್ರೆ ಸಿಲೆಬಸ್ ಒಳಗಡೆ ಮೆಂಟಾಲಿಟಿ ಎಲ್ಲಾದ್ರೂ ಒಳಗಡೆ ಮೆನ್ಷನ್ ಮಾಡಿದಾನೆ. ಹಾಗಾದ್ರೆ ಏನೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ, ನಾವ್ ಏನೆಲ್ಲ ಎಕ್ಸಾಮ್ಸ್ ಗಳನ್ನ ಒಳಗಡೆ ಪ್ರಮುಖ 15 ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತಿರ್ತಾರೆ. ಈ ವಿಡಿಯೋನ ಏನಂತ ನೋಡ್ಬಿಟ್ಟು ಯಾವುದೇ ಒಂದು ಏನಪ್ಪಾ ಅಂತಂದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈ ಚಾಪ್ಟರ್ ಮೇಲೆ ಅಂತೂ ಸಾಕಷ್ಟು ಕ್ವಶನ್ಸ್ ಗಳು ಬಂದೇ ಬರ್ತವೆ. ಯಾಕಂದ್ರೆ ಈ ವಿಡಿಯೋನ ಏನಂತ ನೋಡ್ಕೊಡ್ತಾರೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಿಲ್ಲಪ್ಪ ಅಂತಂದಾಗ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿಂಪಲ್ ಟೆಕ್ಸ್ಟ್. ಹಾಗಾದ್ರೆ ಕ್ವಶನ್ಸ್ ಗಳು ಏನೇನ್ ಕೇಳ್ತಾನೆ, ಅದಕ್ಕಿಂತ ಮುಂಚೆ ಯಾವೆಲ್ಲ ಟಾಪಿಕ್ ಗಳ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾನೆ ಈ ವಿಡಿಯೋ ಅಂತ ಒಂದಿಷ್ಟು ಪ್ರಮುಖವಾದಂತ ಚಾಪ್ಟರ್ ಗಳಿದಾವೆ. ಆ ಚಾಪ್ಟರ್ ಗಳ ಬಗ್ಗೆ ಏನ್ ಮಾಡ್ಬೇಕು ಅಂತಂದಾಗ ಇಲ್ಲಿ ನೋಡ್ಕೊತಾ ಬರೋದು. ಯಾವ್ಯಾವ ಟಾಪಿಕ್ ಗಳು, ವಿಷಯವಾರಗಳ ಟಾಪಿಕ್ ಓವರ್ ಕ್ವಶನ್ಸ್ ಕೊಡ್ತಾನೆ. ಈ ಸಂಖ್ಯಾ ಸರಣಿ ನಂಬರ್ ಸೀರೀಸ್ ಮೇಲೆ ಕ್ವಶನ್ಸ್ ಗಳು ಬರ್ತಾವೆ. ಎರಡನೇದು ವಯಸ್ಸಿನ ಸಮಸ್ಯೆಗಳು ಪ್ರಾಬ್ಲಮ್ಸ್ ಆನ್ ಏಜಸ್ ಮೇಲೆ ಕ್ವಶನ್ಸ್ ಗಳು ಬರ್ತಾವೆ. ಸಮಯ ಮತ್ತು ಕೆಲಸ ಟೈಮ್ ಅಂಡ್ ವರ್ಕ್ ಮೇಲೆ ಕ್ವಶನ್ಸ್ ಗಳು ಬಂದಿದ್ದಾವೆ. ಅನುಪಾತ ಮತ್ತು ಸಮಾನುಪಾತದ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತವೆ. ರಕ್ತ ಸಂಬಂಧಗಳು ಬ್ಲಡ್ ರಿಲೇಷನ್ಸ್ ಗಳ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಡೈರೆಕ್ಷನ್ ಸೆನ್ಸ್ ಅಥವಾ ದಿಕ್ಕುಗಳ ಸಮಸ್ಯೆಗಳು ಡೈರೆಕ್ಷನ್ ಟೆಸ್ಟ್ ಅಂತ ಕರಿತೇವೆ. ದಿಕ್ಕುಗಳ ಸಮಸ್ಯೆಗಳು ಬರ್ತವೆ. ಪರ್ಸೆಂಟೇಜ್ ಶೇಕಡಾವಾರು ಪ್ರಶ್ನೆಗಳು ಬರ್ತವೆ. ಪ್ರಾಫಿಟ್ ಅಂಡ್ ಲಾಸ್ ಲಾಭ ಮತ್ತು ನಷ್ಟದ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ವೇಗ, ದೂರ ಮತ್ತು ಸಮಯದ ಮೇಲೆ ಏನಿರ್ತಪ್ಪ ಅಂತ ಕ್ವಶನ್ಸ್ ಗಳು ಬರ್ತವೆ. ಗಡಿಯಾರದ ಸಮಸ್ಯೆಗಳು ಬಂದಿದ್ದಾವೆ. ಡೈಸ್ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತವೆ. ರ್ಯಾಂಕಿಂಗ್ ಟೆಸ್ಟ್ ಅಂತ ಕ್ವಶನ್ಸ್ ಗಳಲ್ಲ ಇದ್ರ ಮೇಲೆ ಬರ್ತವೆ. ಎವರೇಜ್ ಸರಾಸರಿ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ವ್ಯನ್ ಅಕ್ಷರದ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಇವು ಪ್ರಮುಖವಾಗಿ ಮೆಂಟಾಲಿಟಿ ಒಳಗಡೆ 15 ಪ್ರಮುಖ ಚಾಪ್ಟರ್ಗಳು. ಇಷ್ಟು ಚಾಪ್ಟರ್ ಗಳು ನೀವು ನೋಡ್ಕೊಂಡ್ರೆ ಸಾಕು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಇವು ಬೇಸಿಕ್ಸ್ ಕಂಪಲ್ಸರಿ ಬರುವಂತ ಚಾಪ್ಟರ್ಗಳು. ಯಾಕಂದ್ರೆ ಈ ಎಲ್ಲಾ ಚಾಪ್ಟರ್ ಗಳ ಮೇಲೆ ಒಂದೊಂದು ಕ್ವಶನ್ಸ್ ಗಳನ್ನ ಈ ವಿಡಿಯೋನ ಹೇಳ್ತಾ ನೋಡ್ಕೊತೀವಿ. ಒಂದೊಂದು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ಕೊತೀನಿ. ನೆಕ್ಸ್ಟ್ ಒಂದೊಂದು ಟಾಪಿಕ್ ವೈಸ್ ಅಂತೂ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಗಳನ್ನ ಮಾಡ್ತಿರ್ತೀನಿ. ಪ್ರಶ್ನೆ ಒಂದು ಏನಿದೆ ನೋಡ್ರಿ, ಸಂಖ್ಯಾವರ್ಣ ನಂಬರ್ ಸೀರೀಸ್ ರಿಲೇಟೆಡ್ ಒಂದು ಕ್ವಶನ್ಸ್ ನ ಕೊಟ್ಟಿದೆ. ಕೆಳಗಿನ ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನ ಹುಡುಕ್ರಿ ಅಂತ. ಇಲ್ಲ ಆಲ್ರೆಡಿ ಆನ್ಸರ್ಸ್ ನ ಟಿಕ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೇಳ್ಕೊತ ಹೋಗ್ತೀನಿ. ಯಾವ ತರ ಬೋರ್ಡ್ ಗೊತ್ತಾಗಲಿಲ್ಲ ಅಂದ್ರೆ ನೋಡ್ಕೊತಾ ಬರ್ಬೋದು. 2 ಇದ್ದಿದ್ದು 5 ಇದೆ, 5 ಇದ್ದಿದ್ದು 10 ಇದೆ, 10 ಇದ್ದಿದ್ದು 17, 17 ಇದ್ದಿದ್ದು 26 ಆಗಿದೆ. ಇಲ್ಲಿ 37 ಆಪ್ಷನ್ಸ್ ಟಿಕ್ ಮಾಡ್ಯಾರ. ಈ ಸಂಖ್ಯೆಗಳನ್ನ ಯಾವ ತರ ಆಗಿದಾವು ಅಂತ ನೋಡ್ಕೊಂಡಾಗ ಸರ್ 1 ಸ್ಕ್ವೇರ್ ಇಲ್ಲಿ ಕೊಟ್ಟಿದ್ದಾನೆ ಎಕ್ಸ್ಪ್ಲನೇಷನ್. 1 ಸ್ಕ್ವೇರ್ ಏನಪ್ಪಾ ಅಂತಂದಾಗ 1 ಪ್ಲಸ್ 1 ಕೂಡಿಸಿದಾರೆ, ಅದಕ್ಕೆ 2 ಆಗಿದೆ. 2 ಸ್ಕ್ವೇರ್ ಎಷ್ಟಪ್ಪ ಅಂತಂದಾಗ 4 ಬಂದು ಸೇರಿಸಿದಾರೆ, ಅದು ಏನಾಗ್ಯದ 5 ಆಗಿದೆ. ಹೌದಾ? 3 ಸ್ಕ್ವೇರ್ ಎಷ್ಟಪ್ಪ ಅಂತಂದಾಗ 9 ಬಂದು ಸೇರಿಸಿದ್ದಾರೆ 10 ಆಗಿದೆ. ಹೌದಾ? 4 ಸ್ಕ್ವೇರ್ 16 ಪ್ಲಸ್ 1 ಮಾಡ್ಯಾರ 17 ಆಗಿದೆ. ಹೌದಾ? ನೆಕ್ಸ್ಟ್ 5 ಸ್ಕ್ವೇರ್ 25 1 ಪ್ಲಸ್ ಮಾಡಿ 26 ಆಗಿದೆ. 6 ಹಾಗಾದ್ರೆ 5 ಆದ್ಮೇಲೆ 6 ಸ್ಕ್ವೇರ್ ಎಷ್ಟಪ್ಪ ಅಂತಂದಾಗ 36 1 ಪ್ಲಸ್ ಮಾಡಿದಾಗ 37 ಬರ್ತದ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕ ಸರಿ ಉತ್ತರ ಆಗಿರ್ತದ. ಓಕೆ, ಇದು ಸಂಖ್ಯಾ ಸರಣಿ. ಒಂದೊಂದು ಕ್ವಶನ್ಸ್ ಈ ಸೀರೀಸ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವ ಅಂದ್ರೆ ಒಂದು ಕ್ವಶನ್ಸ್ ಗಳು ಈ ತರ ಬರ್ತಾವೆ. ಡಿಫ್ರೆಂಟ್ ಸೀರೀಸ್ ಕ್ವಶನ್ಸ್ ಗಳು ಬರ್ತಾವೆ. ಇನ್ ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂತ ಕ್ವಶನ್ಸ್ ಹಾಕಿರ್ತಾನೆ, ವಯಸ್ಸಿನ ಸಮಸ್ಯೆಗಳು ಪ್ರಾಬ್ಲಮ್ಸ್ ಆನ್ ಏಜಸ್ ಗಳ ಮೇಲೆ ಕ್ವಶನ್ಸ್ ಬರ್ತಾವ ಅನ್ನಕ ಒಂದು ಉದಾಹರಣೆ. ಇಲ್ಲಿ ಪ್ರಶ್ನೆ, ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:5. ಈಗ ಎಷ್ಟಿದಪ್ಪ ಅಂತಂದಾಗ ಎ ಅನುಪಾತ ಎ 4 ಇದ್ದ, ಬಿ 5 ಅದಾವ. 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:6 ಆಗ್ತದೆ. 5 ವರ್ಷಗಳ ನಂತರ 5:6 ಆಗ್ತದೆ. ಹಾಗಾದ್ರೆ ಎ ಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಸರ್ ಇದನ್ನ ನಾವು 2 ತರ ನೋಡ್ಬೋದು. 5 ವರ್ಷಗಳ ನಂತರ ಅಂತ ಕ್ವಶನ್ಸ್ ನ ಕೊಟ್ಟಾರಿಲ್ಲ. ಹಾಗಾದ್ರೆ ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, 4 ಇದ್ದಿದ್ದು 5 ಆಗಿದೆ ಅಂದ್ರೆ 1 ಜಾಸ್ತಿ ಐತಿ. ಇಲ್ಲಿ 5 ಇದ್ದು 6 ಆಗಿದೆ, 1 ಜಾಸ್ತಿ ಐತೆ. ಹಾಗಾದ್ರೆ ಈ 1 ಅಂದ್ರನೇ ಈ 5 ವರ್ಷ. ನಮ್ಗೆ ಯಾವ್ದು ಕೇಳ್ಯಾರ, ಎ ಯ ಪ್ರಸ್ತುತ ವಯಸ್ಸು ಎಷ್ಟು, ಎ ಮತ್ತು ಪ್ರಸ್ತುತ ವಯಸ್ಸಿನ ಅನುಪಾತ ಇಲ್ಲಿ 4 ಕೊಟ್ಟಿರ್ತಾರಲ್ಲ ಅದನ್ನ ಬರ್ಕೋಬೇಕು. 4 ಎಷ್ಟೈತಿ, ಎ ಎಷ್ಟೈತಿ, 4 ಐತಿ. ಈ 4 ಅಂದ್ರೆ ಎಷ್ಟು, 1 ಇಂಟು 5 ಅಂದ್ರೆ 5ರ್ಲೆ ಮ್ಯಾಚ್ ಆಗಲ್ಲ. ಹಾಗಾದ್ರೆ 4 ಇಂಟು 5 ಅಂದ್ರೆ 4 5 20. ಹಾಗಾದ್ರೆ ಎಷ್ಟಾಗಿರ್ತದಪ್ಪ ಅಂತಂದಾಗ ಎ ಪ್ರಸ್ತುತ ವಯಸ್ಸು 20 ವರ್ಷ ಆಗಿರ್ತದೆ. ಹೌದಾ? ಎ ಪ್ರಸ್ತುತ ವಯಸ್ಸು 20.
ಅಥವಾ ಇದನ್ನ ಇನ್ನೊಂದು ಹಂತದಲ್ಲಿನೂ ಕೂಡ ಮಾಡಬಹುದು. ಯಾವ ತರಪ್ಪ ಅಂತಂದಾಗ ಆಲ್ರೆಡಿ ನಾನು ಈ ಪೂರ್ಣ ಸಾಕಷ್ಟು ಬಾರಿ ಹೇಳಿರ್ತೇನೆ. ಎ ಅನುಪಾತ ಬಿ ಅಂತಂದಾಗ 4:5. ನೆಕ್ಸ್ಟ್ ಇದು 5:6 ಐತಿ. 5 ವರ್ಷಗಳ ನಂತರ ಕೊಟ್ಟವರು. 5 ವರ್ಷಗಳ ನಂತರ ಅಂತಂದಾಗ ಇವಂಗೂ 5 ವರ್ಷ, ಇವಂಗೂ 5 ವರ್ಷ, ಎರಡು ಕಡೆ ಬರ್ತಾವು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂತ ಹೇಳಿ 5 ಎಷ್ಟಪ್ಪ ಅಂದಾಗ 25. ನೆಕ್ಸ್ಟ್ 4 ಎಷ್ಟಪ್ಪ ಅಂತಂದ್ರೆ 4 ಅಥವಾ 6 ಎಷ್ಟಪ್ಪ ಅಂದ್ರೆ 24. ಇದರ ಎರಡು ಮೇಲೆ ಡಿಫ್ರೆನ್ಸ್ ತಗೋಬೇಕು. 25 24 ಅಂದ್ರೆ 1 ಬೀಳ್ತದೆ. ನೆಕ್ಸ್ಟ್ ಇಲ್ಲಿಂದ ಮಾತ್ರ ಡಿಫ್ರೆನ್ಸ್. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈಗ 5 ಎಷ್ಟಪ್ಪ ಅಂತಂದಾಗ 30 ಮೈನಸ್ 5 ಎಷ್ಟಪ್ಪ ಅಂತಂದಾಗ 25. 30 25 ಕಳೆದ್ರೆ ಎಷ್ಟಪ್ಪ ಅಂತಂದಾಗ 5 ಉಳಿತದೆ. ಇಲ್ಲಿ ಕೆಳಗಡೆ ಏನ್ ಉಳಿತದಲ್ಲ ಅದನ್ನ ಇಲ್ಲಿ ಮೇಲೆ ಬರ್ಕೋಬೇಕು. ಇಲ್ಲಿ ಮೇಲೆ ಏನ್ ಮಾಡಿದ್ರೆ ಡಿಫ್ರೆನ್ಸ್ ಅದನ್ನ ಕೆಳಗಡೆ ಬರ್ಕೋಬೇಕು. ಹೌದಾ? 1ಕ್ಕೆ 5 ಭಾಗಕಾರ ಮಾಡಿದ್ರೆ 5 ಬರ್ತದ. 5 ಬರ್ತದ. ನಮ್ಗೆ ಯಾರು ಕೇಳಾರೀಗ ಎ ವಯಸ್ಕರ ಎ ಎಷ್ಟೈತಿ ಅನುಪಾತ 4 ಐತಿ. 4 × 5 ಮಾಡ್ಬೇಕು. ಇಲ್ಲಿ ಬಂದಿದ್ದಷ್ಟಿಗೆ ಆನ್ಸರ್ 5 ಮಾಡೈತಿ. 4 × 5 ಮಾಡ್ಬೇಕು. 5 4 5 ಎಷ್ಟಪ್ಪ ಅಂದ್ರೆ 20. ಹಾಗಾದ್ರೆ ಎ ಪುಸ್ತಕ ವಯಸ್ಸು ಎಷ್ಟಾಗಿ ನೋಡಪ್ಪ ಅಂದ್ರೆ 20 ವರ್ಷ ಆಗೈತಿ. ನೋಡ್ರಿ, ಈ ತರ ನಾವೇನ್ ಮಾಡ್ಬೇಕು ಅಂತಂದಾಗ ಕ್ವಶನ್ಸ್ ಗಳನ್ನ ಉಳಿಸ್ಕೋಬಹುದು. ಹೌದಾ? ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ಇಲ್ಲಿ ನೋಡ್ಕೊತ ಬಂದಾಗ ಕೆಲಸ ಮತ್ತು ಸಮಯದ ಮೇಲೆನೂ ಕೂಡ ಏನ್ ಮಾಡ್ತಾನಪ್ಪ ಅಂತಂದಾಗ ಒಂದು ಕ್ವಶನ್ಸ್ ನ ಕೇಳ್ತಾನೆ. ಕೆಲಸ ಮತ್ತು ಸಮಯ, ಟೈಮ್ ಅಂಡ್ ವರ್ಕ್ ಮೇಲೆ ಯಾವ ತರ ಕ್ವಶನ್ಸ್ ನ ಕೇಳ್ತಾನೆ. ಎ ಒಬ್ಬನೇ ಒಂದು ಕೆಲಸವನ್ನ 10 ದಿನಗಳಲ್ಲಿ, ಬಿ ಅದೇ ಕೆಲಸವನ್ನ 15 ದಿನಗಳಲ್ಲಿ ಮಾಡಬಲ್ಲರು. ಇಬ್ಬರು ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ. ಈ ಕ್ವಶನ್ಸ್ ನ ಸಾಕಷ್ಟು ಬಾರಿ ಹೇಳಿದ್ದೀನಿ. ಈ ತರ ಬರ್ಕೋಬೇಕು. ಎ ಒಂದು ಕೆಲಸವನ್ನ ಎಷ್ಟಪ್ಪ ಅಂತಂದ್ರೆ 10 ದಿನಗಳಿಗಂತ, ಬಿ ಆ ಕೆಲಸವನ್ನ ಎಷ್ಟಪ್ಪ ಅಂತಂದ್ರೆ 15 ದಿನ. ಇದ್ರ ಎರಡರೂ ಲಸ ತಗೋಬೇಕು ಅಂತ ಹೇಳಿ. 10 ಮತ್ತು 15 ಲಸ ಎಷ್ಟಪ್ಪ ಅಂತಂದಾಗ 30. ಸರ್ 30 ಹೆಂಗ್ ಹೇಳಿದ್ರಿ? ಬೇರೆ ದೊಡ್ಡ ಸಂಖ್ಯೆ ಯಾವ್ದು? 15. 10 15 ಭಾಗ ಮಾಡಲ್ಲ ಅಂದ್ರೆ 15 ಮುಗಿ ಮುಂದುವರ್ಸು ದೊಡ್ಡ ಸಂಖ್ಯೆ. 15 2 30. ಅವಾಗ ಮುಗಿ 10 3 30, 15 2 30. ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ 10 3 30, 15 2 30. ಅಂದ್ರೆ ಎ ಎಷ್ಟು ಕೆಲಸ ಮಾಡ್ತಾನೆ? 3 ಕೆಲಸ ಮಾಡ್ತಾನೆ. ಬಿ ಎಷ್ಟು ಮಾಡ್ತಾನೆ? 2 ಮಾಡ್ತಾನೆ ಅನ್ನಂಗಾಯ್ತು. ಅವ್ರೇನ್ ಹೇಳ್ಯಾರ ನಮಗ? ಇಬ್ಬರು ಸೇರಿ ಎ ಒಬ್ಬನೇ ಕೆಲಸ ಮಾಡಿದ್ರ 3 ಬಿ ಒಬ್ಬನೇ ಕೆಲಸ ಮಾಡಿದ್ರೆ 2. ಇಬ್ರು ಕೂಡಿ ಕೆಲಸ ಮಾಡಿದ್ರಪ್ಪ ಅಂತಂದಾಗ ಎಷ್ಟು ವರ್ಷ ಕೆಲಸ ಮಾಡ್ತಾರ? ಮೊದಲು ಎಷ್ಟು ಮುಗಿಸ್ತಾರಪ್ಪ ಅಂತಂದಾಗ ಈ 3 2 ಕೂಡಿಸ್ಬೇಕು. ಎಷ್ಟಪ್ಪ ಅಂದ್ರೆ 5. ಈ 5 ತೊಗೊಂಡು ಭಾಗಿಸ್ಬೇಕು. ಪ್ಲಸ್ ಆಗ್ತದೆ. 5 1 5, 5 6 30. 6 ಬಂತ ಇಲ್ಲಿ. ಹಾಗಾದ್ರೆ ಎಷ್ಟು ದಿನದಲ್ಲಿ ಅವ್ರು ಕೆಲಸ ಮಾಡಿ ಮುಗಿಸ್ತಾರಪ್ಪ ಅಂದಾಗ 6 ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಅಥವಾ ಈ ತರ ಕೊಟ್ಟಾಗಿ ಸೂತ್ರವನ್ನು ಕೂಡ ಮಾಡ್ಬೋದು ನಾವು. ಎ ಇಂಟು ಬಿ. ಎ 10ನ್ನ ಎ ಅಂತ ತಗೊಂಡಾಗ ಏನಪ್ಪಾ ಅಂತಂದಾಗ ಬಿ ನ 15 ಅಂತ ತಗೋತೀವಿ. ಡಿವೈಡೆಡ್ ಬೈ ಅದೇ ಇಲ್ಲಿ ಕೆಳಗಡೆ ಎ ಪ್ಲಸ್ ಬಿ 10 ಪ್ಲಸ್ 15 ಎರಡು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 25. ನೋಡ್ರಿ 15 10 ಎಷ್ಟಪ್ಪ ಅಂದ್ರೆ 150. ಕೆಳಗಡೆ 25 ಐತಿ. 25 25 25 150. ಇಲ್ಲಿ ಕೂಡ 6 ಬರ್ತದೆ. ನೀವು ಯಾವ ತರ ನಾವು ಕೂಡ ಮಾಡ್ಬೋದು. ಬೆಸ್ಟ್ ವೇ ಅಂದಾಗ ಈ LCM ಮೂಲಕ ನಾನು ಇದನ್ನೇ ಹೇಳಿದ್ನಲ್ಲ, ಇದ್ರ ಮೂಲಕನೇ ನೀವು ಮಾಡ್ಬೇಕಾಗ್ತದ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಅನ್ಕೋತ ಬಂದಾಗ ಅನುಪಾತ ಮತ್ತು ಸಮಾನುಪಾತದ ಮೇಲೇನು ಕೂಡ ಕ್ವಶನ್ಸ್ ಬರ್ತಾವೆ. ಹೌದಾ? ಅನುಪಾತ ಮತ್ತು ಸಮಾನುಪಾತದ ಮೇಲೆ ಏನೇನು ಕ್ವಶನ್ಸ್ ಬಂದಿದೆ ನೋಡ್ರಿ. ಎ ಅನುಪಾತ ಬಿ ಎಷ್ಟಿದೆ ಇಲ್ಲಿ ಬರ್ಕೊಂಡ್ಬಿಡ್ಬೇಕು. ಎ ಅನುಪಾತ ಬಿ ಏನ್ ಕೊಟ್ಟಿದ್ದಾನೆ ಇಲ್ಲಿ? ಎ ಅನುಪಾತ ಬಿ ಇದನ್ನ ಈ ತರನ ಬರ್ಕೋಬೇಕು. ಎಷ್ಟಪ್ಪ ಅಂತಂದಾಗ 2:3 ಕೊಟ್ಟಿದ್ದಾನೆ. ಇನ್ನು ಬಿ ಅನುಪಾತ ಸಿ ಎಷ್ಟು ಕೊಟ್ಟಿದ್ದಾನೆ? ಬಿ ಅನುಪಾತ ಸಿ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ? 4:5 ಕೊಟ್ಟಿದ್ದಾನೆ. ಹಾಗಾದ್ರೆ ನಮಗೇನ್ ಕೇಳೋಣ? ಎ ಅನುಪಾತ ಬಿ ಅನುಪಾತ ಸಿ ಕೇಳೋಣ. ಹಿಂಗ್ ಕೊಟ್ಟಾಗ ಈ ತರ ಫಸ್ಟ್ ಗೆ ಈ ತರ ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 ಎಷ್ಟಪ್ಪ ಅಂತಂದಾಗ 8 ಎ ಸಿಕ್ತು. ಬಿ ಬೇಕಪ್ಪ ಅಂತಂದಾಗ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 4 3 ಎಷ್ಟಪ್ಪ ಅಂತಂದಾಗ 12. ಸಿ ಬೇಕಾಗಿತ್ತು ಅಂದ್ರೆ 3 5 15 ಮುಗಿದ್ ಸಿಕ್ಬಿಡ್ತು. ಎ ಇವು ಮತ್ತು 3 ಒಂದೇ ಬಗೆಯ ಭಾಗ ಆಗ್ತಾವ ನೋಡ್ಬೇಕು. 8 12 ಒಂದೇ ಬಗೆಯ ಭಾಗ ಆಗ್ತಾವ. 12 15 ಒಂದೇ ಬಗೆಯ ಭಾಗ ಆಗ್ತಾವ. ಬಟ್ 8 12 15 ಒಂದೇ ಬಗೆಯ ಭಾಗ ಆಗಂಗಿಲ್ಲ. ಒಂದೇ ಬಗೆಯ ಭಾಗ ಆಗ್ಲಿಕ್ಕಪ್ಪ ಅಂದಾಗ ನಾವು ಅಷ್ಟೇ ಇರ್ಬೇಕು. ಒಂದ್ ವೇಳೆ ಭಾಗ ಅದು ಅಂದ್ರೆ ಈ ಆಪ್ಷನ್ಸ್ ಇರ್ಲಿಕ್ಕಂದ್ರ ನಾವು ಕಡ್ತಾ ಹೊಡೆದಕ್ಕೆ ಇರ್ತದೆ. ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು. ಓಕೆ, ಹೀಗಾಗಿ ಈ ಭಾಗ ಆಗ್ಲಾರ್ಸವಾಗಿ ಒಂದೇ ಬಗೆ ಒಳಗೆ ಆಪ್ಷನ್ಸ್ ಇದಕ್ಕ ಎ ಇದಕ್ಕ ಸರಿ ಉತ್ತರವನ್ನ ಹಾಕ್ತಾನೆ. ಹೌದಾ? ಅಥವಾ ಇದನ್ನು ಗುಣಾಕಾರ ಆಧಾರದ ಮೇಲೆ ಕೂಡ ಈಗ ನೋಡ್ರಿ, ಇದನ್ನು ಕೂಡ ಇದೆ ಸೇಮ್. 2 4 8 3 4 ಏನ್ ಮಾಡಿದನಪ್ಪ ಅಂತಂದ್ರೆ 12. ನೆಕ್ಸ್ಟ್ 3 5 ಎಷ್ಟಪ್ಪ ಅಂತಂದಾಗ 15.
ಈ ತರ ಪ್ಯಾಟರ್ನ್ ಮೇಲೆ ಕೂಡ ಅದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದಾಗ ಗುಣಿಸಿ ಇಲ್ಲಿ ಆನ್ಸರ್ ಕೂಡ ಬಂದಿದೆ. ಓಕೆ, ಇನ್ನು ಮತ್ತೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಪ್ರಶ್ನೆ ಈ ತರ ಇದೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಗುಡ್ ಅನ್ನ 41 ಎಂದು ಬರೆದರೆ ಬ್ಯಾಡ್ ಅನ್ನ ಹೇಗೆ ಬರೆಯಲಾಗ್ತದೆ ಅಂತ ಕ್ವಶನ್ಸ್ ಹಾಕ್ತಾನೆ. ಸರ್ ಗುಡ್ ಅನ್ನ 41 ಅಂತ ಯಾಕೆ ಬರೆದ್ರು? ಜಿ ಎಷ್ಟನೇ ಅಕ್ಷರ? 7ನೇ ಅಕ್ಷರ. ಓ ಎಷ್ಟನೇ ಅಕ್ಷರ? 15ನೇದು. ಓನು ಕೂಡ 15, ಡಿ 4ನೇದು. ಒಟ್ಟು ಕೂಡಿಸಿದಾಗ 15 30 31 7 37 1 4 41 ಆಗಿದೆ. ಹಾಗಾದ್ರೆ ನೀವು ಅದೇ ತರ ಇಲ್ಲಿ ಬ್ಯಾಡ್ ಎಷ್ಟನೇ ಅಕ್ಷರ? 2ನೇ ಅಕ್ಷರ. ಹೌದಾ? ಬಿ 2ನೇ ಅಕ್ಷರ, ಎ 1ನೇ ಅಕ್ಷರ, ಡಿ 4ನೇ ಅಕ್ಷರ. 4 2 6 6 1 7. ಹಾಗಾಗಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಈ ತರ ಇನ್ನು ಡಿಫ್ರೆಂಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ. ನಾವು ಸ್ವಲ್ಪ ಚೇಂಜಸ್ ಗಳನ್ನ ಮಾಡಿ ಏನ್ ಮಾಡ್ಬೋದಪ್ಪ ಅಂತಂದಾಗ ಆನ್ಸರ್ಸ್ ಗಳನ್ನ ನೋಡ್ಕೋಬಹುದು. ಈ ಚಾಪ್ಟರ್ ಹೇಳಿದೀನಿ, ನೀವು ನೋಡ್ಕೋಬಹುದು. ಈ ಸಿಂಪಲ್ ಯೂಟ್ಯೂಬ್ ಚಾನಲ್ ದಾಗ ಮೆಂಟಲ್ ಅಬಿಲಿಟಿ ಸೀರೀಸ್ ಮೆಂಟಲ್ ಅಬಿಲಿಟಿ ಪ್ಲೇ ಲಿಸ್ಟ್ ಒಳಗಡೆ ಹೋಗಿ ನೀವೇನ್ ಮಾಡ್ಬೋದಪ್ಪ ಅಂತಂದಾಗ ಎಲ್ಲಾ ಚಾಪ್ಟರ್ ಹೇಳಿದೀನಿ, ನೋಡ್ಕೋಬಹುದು. ಕ್ಲಿಯರ್? ಇನ್ನ ನೆಕ್ಸ್ಟ್ ಪ್ರಶ್ನೆ ಸರ್, ಬ್ಲಡ್ ರಿಲೇಷನ್ಸ್ ಕ್ವಶನ್ಸ್ ಕೇಳ ನೋಡಿ. ಹೌದಾ? ರಕ್ತ ಸಂಬಂಧಗಳಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ. ಒಬ್ಬ ಪುರುಷನನ್ನ ತೋರಿಸುತ್ತಾ ಒಬ್ಬ ಮಹಿಳೆ ಹೇಳಿದಳು, ಈತನ ತಂದೆಯು ನನ್ನ ತಾಯಿಯ ಏಕೈಕ ಮಗ. ಹಾಗಾದ್ರೆ ಆ ಪುರುಷನಿಗೆ ಮಹಿಳೆ ಏನೆಂದು ಸಂಬಂಧ? ನೋಡ್ರಿ, ಈ ಕ್ವಶನ್ಸ್ ಓದಾ ಫಸ್ಟ್ ಗೆ ಅರ್ಥನೇ ಆಗಂಗಿಲ್ಲ. ಅದನ್ನೇ ನಾವು ಸ್ಕ್ರಿಪ್ಟ್ ಮಾಡ್ಕೋತಾ ಹೋಗ್ಬೇಕು. ಹೇಳಾಕತ್ತವ್ರು ಪ್ರಶ್ನೆ, ಒಬ್ಬ ಪುರುಷನನ್ನು ತೋರಿಸುತ್ತಾ ಮಹಿಳೆ ಹೇಳಿದಳು. ಹೇಳಾಕತ್ತವ್ರು ಯಾರಲ್ಲಿ? ಬಟ್ ಮಹಿಳೆ ಹೇಳಾಕ್ತಾಳ ಅಂತ ನೋಡ್ರಿ. ಒಬ್ಬ ಪುರುಷನ ತೋರಿಸ ಮಹಿಳೆ ಹೇಳಿದಳು, ಈತನ ತಂದೆಯು, ಇಲ್ಲವೂ ಅದನ, ಯಾರೋ ನಮ್ಗೆ ಗೊತ್ತಿಲ್ಲ. ಈತನ ತಂದೆಯು ನನ್ನ ತಾಯಿಯ ಅಂದ್ರೆ ಅಕ್ಕೀಗದ ಅಂತ ತಿಳ್ಕೊಂಡು, ಅವಳ ತಾಯಿಯ ಅಂದ್ರೆ ಅಕ್ಕಿ ಮಗಳು, ಅವಳ ತಾಯಿಯ ಏಕೈಕ ಮಗ. ಯಾರು? ಏಕೈಕ ಮಗ. ಮಹಿಳೆ ಹೇಳಿದಳು, ಈತನ ತಂದೆಯು ನನ್ನ ತಾಯಿಯ ಏಕೈಕ ಮಗ. ಹಾಗಾದ್ರೆ ಇವ್ರು ಏನಾದ್ರಪ್ಪ ಅಂದ್ರೆ ಸಹೋದರ, ಪುರುಷನ ತಂದೆ. ಈ ಪುರುಷನ ತಂದೆ ಏನಾಗ್ತಾನಪ್ಪ ಅಂತಂದಾಗ ಈ ತಾಯಿಗೆ ಏನಾಗ್ತಾನೆ? ಇಲ್ಲಿ ಸಹೋದರ ಆಗ್ತಾನೆ. ಹೌದಾ? ಸಹೋದರ ಅಂದ್ರೆ ಆ ಮಹಿಳೆಯು ಪುರುಷನ ತಂದೆಯ ಸಹೋದರಿ. ಆ ಮಹಿಳೆಯು ಈ ಪುರುಷನ ತಂದೆಯ ಸಹೋದರಿ ಅಂತಂದಾಗ ಈಕಿ ಏನಾಗ್ತಾಳಪ್ಪ ಅಂತಂದಾಗ ಈ ಪುರುಷನಿಗೆ ಈಕಿ ಏನಾಗ್ತಾಳ? ತಂದೆಯ ಸಹೋದರಿ ನಮ್ಗೇನಾಗ್ತಾಳೆ? ಅತ್ತೆ ಆಗ್ತಾಳೆ. ಹೀಗಾಗಿ ಇದಕ್ಕ ಆಪ್ಷನ್ಸ್ ಸಿ ಅನ್ನ ನೀವು ರೈಟ್ ಆನ್ಸರ್ ನ ಹಾಕ್ಬೇಕು. ಅಂದ್ರೆ ಆ ಮಹಿಳೆ ಪುರುಷನ ತಂದೆಯ ತಂಗಿ ನಮ್ಗೆ ಏನಾಗ್ತಾಳ? ತಂಗಿ ಅಥವಾ ಅಕ್ಕ, ನಮ್ಗೆ ಸೋದರತ್ತೆ ಅಂತ ಅತ್ತೆ ಆಗ್ತಾರೆ. ಕ್ಲಿಯರ್? ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ಹೇಳಿ ನೋಡ್ಕೊಂಡು ಬಂದಾಗ, ರಾಮು ಉತ್ತರಕ್ಕೆ 4 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಆರಂಭಿಕ ಬಿಂದುವಿನಿಂದ ಆತ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಹೌದಾ? ರಾಮು ಉತ್ತರಕ್ಕೆ 4 ಕಿಲೋಮೀಟರ್ ನಡೀತಾನಂತ. ಇದೊಂದು ಆರಂಭ ಬಿಂದು ಅಂತ ತಿಳ್ಕೊಂಡು, ರಾಮು ಉತ್ತರಕ್ಕೆ 4 ಕಿಲೋಮೀಟರ್ ಹೋದ ಉತ್ತರಕ್ಕೆ 4 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗ್ತಾನಂತೆ. ನಂತರ ಬಲಕ್ಕೆ ಅಂತಂದಾಗ ಇದು ಲೆಫ್ಟ್ ಆಗ್ತದ, ಇದು ರೈಟ್ ಆಗ್ತದ ಅಂತ. ಆತನಿಗೆ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಆರಂಭಿಕ ಬಿಂದುವಿನಿಂದ ಆತ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ಸ್ ಇದೆ. ಇದು ಆರಂಭ ಸ್ಥಳ, ಇದು ಅಂತ್ಯ ಸ್ಥಳ. ಹಾಗಾದ್ರೆ ಇಲ್ಲಿಂದ ಇದಕ್ಕೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ಸ್ ಕಾಣ್ತಾನೆ. ಇದು ಪೈಥಾಗೋರಸ್ ರಿಲೇಟೆಡ್ ಮೇಲೆ ಬರುವಂತ ಒಂದು ಪ್ರಶ್ನೆ. ಹೌದಾ? ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತದ? ಇದು ಎ, ಇದು ಬಿ, ಇದು ಸಿ ಅಂತ ತಿಳ್ಕೊಡ್ರಿ. AC² = AB² + BC² ಅಂತ ಹೇಳ್ತಾರೆ. ಹಾಗಾದ್ರೆ 4 3 ಇದ್ದಾಗ ನಿಮಗೆ ನಾನು ದಿಕ್ಕುಗಳಿಗೆ ಸಂಬಂಧಪಟ್ಟಂಗೆ ಹೇಳಿ, 4 3 ಅಂದ್ರೆ ಸುಮ್ಮನೆ ಲೆಕ್ಕ ಮಾಡೋದಕ್ಕಾಗಿಲ್ಲ. 5 ಕಿಲೋಮೀಟರ್ ಎಲ್ಲಿರ್ತದೆ ಅದು ಆನ್ಸರ್ ಹಾಕಿರ್ಬೇಕು ಅಂತ ಹೇಳಿ. 6 8 ಎಲ್ಲಿರ್ತದೆ ಡೈರೆಕ್ಟ್ ಆಗಿ ಆನ್ಸರ್ ನ 10 ಅಂತ ಹಾಕಿರ್ಬೇಕು. 12 1 5 ಎಲ್ಲಿರ್ತದೆ 13 ಹಾಕಿರ್ಬೇಕು. ಹಿಂಗ್ ಒಂದಿಷ್ಟು ಅದಾವು. ಅವನ್ನ ಯಾವ ತರ ಮಾಡ್ಬೇಕಾಗ್ತದೆ ಇಲ್ಲಿ ಈ ಯಾವಪ್ಪ ಅಂದ್ರೆ ದಿಕ್ಕುಗಳಿಗೆ ಸಂಬಂಧಿಸಿದಂತ ಒಂದು ಚಾಪ್ಟರ್ ಹೇಳಿದ್ದೇನೆ. ಬೇಕಾದ್ರೆ ಸರ್ AC² = AB² + BC² ಸೂತ್ರ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 4 ಐತೆ, 4 ವರ್ಗ 16. ಇಲ್ಲಿ 3 ಐತೆ, 3 ಎಷ್ಟು 9. 2 ಕೂಡಿಸಿದ್ರೆ 25 ಬರ್ತದೆ. 25 ಇದು ಎಷ್ಟು ವರ್ಗ? 5 ವರ್ಗ. ಹೀಗಾಗಿ ಇದು ಏನಾಗಿರ್ತದಪ್ಪ ಅಂತಂದಾಗ 5 ಆಗಿರ್ತದ. ಹೀಗಾಗಿ ಆತ 5 ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ.
ನೆಕ್ಸ್ಟ್ ಪ್ರಶ್ನೆ, ಶೇಕಡಾವಾರು ಪರ್ಸೆಂಟೇಜ್ ರಿಲೇಟೆಡ್ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ನೋಡ್ರಿ. ಒಂದು ವಸ್ತುವಿನ ಬೆಲೆಯನ್ನ ಮೊದಲು 20% ಹೆಚ್ಚಿಸಿ ನಂತರ 20% ಕಡಿಮೆ ಮಾಡಿದರೆ ಒಟ್ಟಾರೆ ಶೇಕಡಾವಾರು ನಷ್ಟ ಎಷ್ಟು? ಇದು ಬಹಳ ಸಿಂಪಲ್ ಪ್ರಶ್ನೆ. ಹಿಂಗ್ ಏನಾದ್ರು ಒಂದೇ ಬೆಲೆಯನ್ನ ಇಲ್ಲಿ 20% ಒಂದ್ ಕಡೆ ಹೆಚ್ಚಿಗೆ ಮಾಡ್ತಾನೆ, ಒಂದ್ ಕಡೆ ಕಡಿಮೆ ಮಾಡ್ತಾನೆ, ಬೆಲೆ ಮಾತ್ರ 20% ಕೊಟ್ಟಿದ್ರೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. 20 ಬರ್ಬೇಕು, ಅದರ ಒಂದು 0 ತೆಗಿಬೇಕು. ಇಲ್ಲಿ ಎಷ್ಟು ಉಳಿತಲ್ಲ? ಎರಡು ಎಷ್ಟು? 4% ಯಾವಾಗ್ಲೂ ನಷ್ಟ. 4% ಲಾಭ ಅಂತೂ ಆಗಲ್ಲ, 4% ನಷ್ಟ ಯಾವಾಗ್ಲೂ ಆಗಿತ್ತು. ಸರ್ ಇದು ಹೆಂಗಾಯ್ತು? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನೋಡಿ. ನೋಡ್ರೆ ಕೆಲವೊಂದು 100 ರೂಪಾಯಿ ಅದಂತೂ ಕೊಟ್ಟು ನನಗೊಂದು 100 ರೂಪಾಯಿ ಆಯ್ತು. 20% ಏನ್ ಮಾಡುತ್ತೀನಪ್ಪ ಅಂದ್ರೆ ಹೆಚ್ಚಿಸ್ತೀನಿ. ಹೆಚ್ಚಿಸಿದಾಗ 100ಕ್ಕೆ 20% ಅಂದ್ರೆ ಎಷ್ಟಾಯ್ತು? 10% ಅಂದ್ರೆ 10, 20% 20 ಅಂದ್ರೆ 100 ಹೋಗಿ ನನಗೊಂದು 20 ರೂಪಾಯಿ ಜಾಸ್ತಿ ಬರ್ತದೆ. 20% ಲಾಭ ಆಯ್ತು ಅಂದ್ರೆ 120 ರೂಪಾಯಿ ಬರ್ತದೆ ನನ್ನಲ್ಲಿ. ಮುಂದ ಈ 120 ನನ್ಗೆ ಬಂದಿತ್ತು, ಇದಕ್ಕ 20% ಏನಾಗ್ತೈತಿ? ಈಗ ನಷ್ಟ ಆಗ್ತದೆ. ನಷ್ಟ ಅಂದ್ರೆ ಕಳಿಬೇಕು. ಈಗ 10% ಅಂದ್ರೆ 12 ಆಯ್ತು. 10% ಒಂದು 0 ತೆಗಿಬೇಕು, 12 ಆಯ್ತು. 20% ಅಂದ್ರೆ 12 24 ಅಂದ್ರೆ 120 24 ಕಳೆಯಿರಿ ಎಷ್ಟು ಉಳಿತದೆ? 96 ಉಳಿತದೆ. ಅಂದ್ರೆ ನಮ್ಗೆ 100 ರೂಪಾಯಿ ಅಮೌಂಟ್ ಈಗ ಎಷ್ಟು ಉಳಿತು? 96 ಉಳಿತು. ಮತ್ತೆ ಇನ್ನು 4 ರೂಪಾಯಿ ಉಳಿತು. 4 ರೂಪಾಯಿ ನನಗ ನಷ್ಟ ಆಗಿರ್ತದ. ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಹಾಕ್ಬೇಕು. ಇಲ್ಲಿ ನಾವೇನು ಅನ್ಕೊಂಡ್ಬಿಡ್ತೀವಿ, 20% ಹೆಚ್ಚಿಸಿ 20% ಕಡಿಮೆ ಮಾಡ್ಯಾರ ಲಾಭನೂ ಆಗಿಲ್ಲ ನಷ್ಟನೂ ಆಗಿಲ್ಲ. ಸಿಂಪಲ್ ಪ್ರಶ್ನೆ ಅಂತೇಳಿ 0% ಅಂತ ಕೂಡ ಹಾಕ್ಬಿಡ್ಬೋದು ಆನ್ಸರ್ಗೆ. ಇದು ತಪ್ಪಾಗ್ತದ ಯಾವಾಗ್ಲೂ. ಇಲ್ಲಿ 30% ಕೇಳಿ ಮಾಡ್ತೀವಿ, 30 ಬರ್ಕೋಬೇಕು, ಒಂದ್ 0 ತೆಗಿಬೇಕು. 3 ವರ್ಗ ಎಷ್ಟು? 9% ನಷ್ಟ ಆಗುತ್ತೆ. 40 ಕೇಳಿನ 40 ಒಂದ್ 0 ತೆಗಿಬೇಕು, 4 ವರ್ಗ 14% ನಷ್ಟ ಆಗುತ್ತೆ. ಇಷ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಇವೆಲ್ಲ ಟ್ರಿಕ್ಸ್ ಹೇಳಿದ್ರಿ, ಏನ್ ಮಾಡ್ಬೇಕು ಅಂತಂದಾಗ ನೋಡ್ಕೊಡ್ರಿ. ನೆಕ್ಸ್ಟ್ ಪ್ರಶ್ನೆ, ಲಾಭ ಮತ್ತು ನಷ್ಟದ ಮೇಲೆ, ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಮತ್ತು 100% ಕ್ವೆಶ್ಚನ್ಸ್ ಬರ್ತದೆ. ಒಬ್ಬ ವರ್ತಕನು 800ರ ವಸ್ತುವನ್ನ 1000ಕ್ಕೆ ಮಾರಿದರೆ ಆತನ ಲಾಭದ ಶೇಕಡಾವಾರು ಎಷ್ಟು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ನೋಡ್ರಿ, ಒಬ್ಬವ 800 ರೂಪಾಯಿಕ ಒಂದು ವಸ್ತು ತಗೋತಾನಂತ. 800 ಒಂದು ವಸ್ತು ತಗೊಂಡು 1000ಕ್ಕೆ ಮಾರ್ತಾನಂತೆ. ಅಂದ್ರೆ ಲಾಭ ಆಯ್ತು ನಷ್ಟ ಆಗ್ತೈತೆ? ಅವಾಗ ಲಾಭ ಆಯ್ತು. ಎಷ್ಟು ರೂಪಾಯಿ ಲಾಭ ಆಯ್ತು? 800 ತಗೊಂಡು 1000ಕ್ಕೆ ಮಾರ್ತಾನಂದ್ರೆ ಮಾತ್ರ 200 ರೂಪಾಯಿ ಲಾಭ ಆಯ್ತು. ಎಷ್ಟು ರೂಪಾಯಿ ಲಾಭ ಆಯ್ತು? 800 ರೂಪಾಯಿ. ಕೊಂಡಿದ್ದು ಎಷ್ಟಪ್ಪ? 800 ರೂಪಾಯಿ. ಹಾಗಾದ್ರೆ 800 ಇಂಟು ಎಷ್ಟಪ್ಪ ಅಂತಂದಾಗ ಪರ್ಸೆಂಟೇಜ್ ಶೇಕಡಾವಾರು ಅಂದಾಗ ಇಂಟು 100 ಹಾಕ್ಬೇಕು. ಇಷ್ಟ ಹಾಕಿ ಕ್ಯಾನ್ಸಲ್ ಮಾಡಿ ಆನ್ಸರ್ ಸಿಗ್ತೈತೆ. ಇಲ್ಲ ನಾ ಯಾರು 0 ತೆಗಿತೀನಪ್ಪ ಅಂತಂದಾಗ 2 0 ತೆಗಿತೀನಿ. 2 1 2 2 4 8 4 1 4 4 25 100 25 4 100 ಅಂತ ಇದ್ದೀವಿ. ಹಾಗಾದ್ರೆ 25% ಏನಾಗ್ತಪ್ಪ ಅಂದ್ರೆ ಆತನಿಗೆ ಶೇಕಡಾವಾರು ಲಾಭ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರವನ್ನ ಅಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರಾ? ಈ ತರ ಪ್ರಶ್ನೆ ಇದೆ. ಇನ್ನ ನೆಕ್ಸ್ಟ್ ಏನ್ ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ರಿ. ನೆಕ್ಸ್ಟ್ ಏನ್ ಕ್ವಶನ್ಸ್ ಕೊಟ್ಟಿದ್ದಾನೆ? ವೇಗ, ದೂರ ಮತ್ತು ಸಮಯದ ಮೇಲೆ ಏನ್ ಮಾಡಿದಾನಪ್ಪ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ. ಸರ್, ಒಬ್ಬ ವ್ಯಕ್ತಿಯು 60 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ತೆರಳಿ 40 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಹಿಂತಿರುಗುತ್ತಾನೆ. ಆತನ ಸರಾಸರಿ ವೇಗ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಹೋಗಿದ್ ನೋಡ್ರವ, ಇದಕ್ಕೊಂದು ಸೂತ್ರ ಬರ್ತದ, 2x(y) x+y ಅಂತೇಳಿ. ಅಂದ್ರೆ ವೇಗಗಳು ಯಾರು ಕೊಟ್ಟಿರ್ತಾನೆ ಇಲ್ಲಿ? ಒಂದು 60 ಕಿಲೋಮೀಟರ್ ವೇಗ ಐತಿ, ಇನ್ನೊಂದು 40 ಕಿಲೋಮೀಟರ್ ವೇಗ ಐತಿ. ಹಾಗಾದ್ರೆ 2 ಇಂಟು ಒಂದು 60 ಕಿಲೋಮೀಟರ್ ವೇಗ, ಇನ್ನೊಂದು 40 ಕಿಲೋಮೀಟರ್ ವೇಗ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಒಂದ್ಸತ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಒಂದ್ಸತ ಕೂಡ್ಸ್ಕೋಬೇಕು. 60 40 ಇದನ್ನ ಕೂಡ್ಸ್ಕೋಬೇಕು. 60 40 ಎಷ್ಟಾಗ್ತದ? 100 ಆಗ್ತದೆ. 100. ಈಗ ಇದೊಂದು 0 ಇದೊಂದು 0 ತೆಗೀರಿ, ಇದೊಂದು 0 ಇದೊಂದು 0 ತೆಗೀರಿ, ಕೂಡಿಸಿಬಿಡ್ರಿ. 2 6 12 12 4 48. ಹಾಗಾದ್ರೆ 48 ಕಿಲೋಮೀಟರ್ ಪರ್ ಗಂಟೆ ಏನಾಗ್ತದಪ್ಪ ಅಂತಂದ್ರೆ ಆತನ ವೇಗ ಆಗಿರ್ತದೆ. ಇಷ್ಟೇ, ಬಹಳ ಸಿಂಪಲ್ ಪ್ರಶ್ನೆ. 2 ವೇಗಗಳನ್ನು ನಿರಂತರವಾಗಿ ಕೊಟ್ಟಿದ್ದ, ಅದನ್ನ ಸರಾಸರಿ ವೇಗ ಕೊಟ್ಟಿದ್ದ. ಇಲ್ಲಿ ಯಾಕೆ ಬರ್ಕೊಂಡೆ ಅಂದಾಗ 2 ವೇಗಗಳು ಸರಾಸರಿ ಅಂದ್ರೆ 2 ಅಂತ ಫಿಕ್ಸ್ ಬರ್ಕೋಬೇಕು. ಇಂಟು ಒಂದು ವೇಗ 60, ಇನ್ನೊಂದು 45. ಒಂದ್ಸತ ಗುಣಿಸ್ಬೇಕು, ಒಂದ್ಸತ ಕೂಡಿಸಿ ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ ನಮ್ದು ಸಿಕ್ಕೇ ಸಿಗ್ತದೆ. ಇವೆಲ್ಲ ಕ್ವಶನ್ಸ್ ಗಳು ನಾನು ಹೇಳಿದ್ದೇನೆ ಚೆನ್ನಾಗಿ. ನೆಕ್ಸ್ಟ್ ಪ್ರಶ್ನೆ, ಗಡಿಯಾರದ ಸಮಸ್ಯೆಗಳು ಅಂತ ಕೇಳ್ತಾರೆ. ಇವು ಅಂತೂ ಸಾಕಷ್ಟು ಬಾರಿ ಕ್ವಶನ್ಸ್ ಹೇಳಿದರೆ, ಗಡಿಯಾರದಲ್ಲಿ ಸಮಯ 3:30 ಆಗಿದ್ದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇದನ್ನ ನೋಡ್ರಿ, ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರ. ಇದೊಂದು ಗಡಿಯಾರ ಅಂತ ಗೊತ್ತಾ? ಗಡಿಯಾರ ಒಳಗೆ ಇದು 12, ಇದು 3, ಇದು 6, ಇದು 9.
ಇಲ್ಲಿ 3:30 ಅಂತ 3:30 ಅಂತಂದಾಗ ಪಟ್ಟನೆಲ್ಲ 3 ಪೇಪರ್ಗಳ ಇದು 30 ಅಂದಾಗ 6 ಕಟ್ಟೈತಿ ಸರ್ 90 ಡಿಗ್ರಿ ವಾಸ್ ಸಿಂಪಲ್ ಕ್ವಶನ್ಸ್ ಅಂತ ಇದನ್ನ ಹಾಕೊಳ್ತಾರೆ ಸಮಯ 3 ಗಂಟೆ ಆದಾಗ ಆಗಿರ್ತದ ಅದು ಸಮಯ 3 ಗಂಟೆ ಆದಾಗ ಸಮಯ 3 ಗಂಟೆ ಆದಾಗ ಏನಾಗಿರ್ತದಪ್ಪ ಅಂತಂದ್ರೆ 90 ಡಿಗ್ರಿ ಆಗಿರ್ತದೆ ಅಥವಾ 9 ಗಂಟೆ ಆದಾಗ 90 ಡಿಗ್ರಿ ಆಗಿರ್ತದೆ ಅವ್ರು ಹೇಳಿದ್ರು 3:30 ಅಂತಂತ ನಾನು ತಿಳ್ಕೊತೀನಿ 3ಕ್ಕೆ ಕೂಡ ಇದು 6ಕ್ಕೆ ಇದನ್ನು ಕೂಡ 90 ಡಿಗ್ರಿ ಆಗ್ತದೆ 3:30 ಅಂತ ಹೇಳಿದಾಗ ಇಲ್ಲಿ 3 ಮ್ಯಾಗಿರಂಗಿಲ್ಲ ಇದು ಗಂಟೆ ಮುಳ್ಳು ಸ್ವಲ್ಪ ಇಲ್ಲಿ 4 ಸಮೀಪ ಅಂದ್ರೆ 3:30 10 ಬಂದಿರ್ತದೆ ಹಾಗಾಗಿ ಏನಾಗಿರ್ತದಪ್ಪ ಅಂತಂದಾಗ ಇಲ್ಲಿ ಕೋನ ಕಡಿಮೆ ಆಗಿರ್ತದ ಹಾಗಾದ್ರೆ ನೀವು ಹಿಂಗ್ ಬರ್ಕೋಬೇಕು ನೀವು ಲೆಕ್ಕ ಮಾಡ್ಬೇಕಂದ್ರ 3:30 ಏನು 3 ನಿಮಿಷ ಇಟ್ಕೋಬೇಕು 30 ಅಂದಾಗ 6 ನಿಮಿಷ 6 ಮೇಲೆ ಬರ್ತದೆ ಹಾಗಾದ್ರೆ ಎರಡು ನಡುವಿನ ಡಿಫ್ರೆನ್ಸ್ ತಗೋರಿ 6 33 ಎಷ್ಟಪ್ಪ ಅಂದಾಗ 90 ಡಿಗ್ರಿ ಬರ್ತಿದೆ ಹೌದಾ 90 ಡಿಗ್ರಿ ಬಂತು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಗಂಟೆ ಮೂಳು ಮುಂದೈತೆ ನಿಮಿಷದ ಮೂಳು ಮುಂದೈತೆ ಗಂಟೆ ಮೂಳು ಹಿಂದೈತಿ ಅಂದ್ರೆ ಹಿಂದೈತಿ ಗಂಟೆ ಮೂಳು ನಿಮಿಷದ ಮೂಳು ಮುಂದೈತಿ ಗಂಟೆ ಮೂಳು ಹಿಂದಿತ್ತಂದಾಗ ನಿಮಿಷದ ಅರ್ಧವನ್ನ ಕಳಿಬೇಕು ನಿಮಿಷ ಎಷ್ಟೈತಿ 30 ನಿಮಿಷ ಐತಿ ಅದು 30 ಅರ್ಧ ಎಷ್ಟು 15 ನಿಮಿಷ ಅಂದ್ರೆ ಕಳಿಬೇಕೀಗ ಹಾಗಾದ್ರೆ 90 15 ಕಳೆರಿ ಎಷ್ಟಪ್ಪ ಅಂದ್ರೆ 75 ಡಿಗ್ರಿ ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ 75 ಡಿಗ್ರಿ ಆಗಿರ್ತದೆ ಇವೆಲ್ಲ ನಿಮ್ಗ ಕ್ವಶನ್ಸ್ ಗಳನ್ನು ಬಿಡಿಸಿದಾಗ ಡೈರೆಕ್ಟ್ ಅರ್ಥ ಆಗಿಲ್ಲ ಕಂಪ್ಲೀಟ್ ಆಗಿ ಚಾಪ್ಟರ್ ಗಳನ್ನ ನೋಡ್ಬೇಕು ಬೇಸಿಕ್ಸ್ ಅಂತ ಈ ಚಾಪ್ಟರ್ ಗಳನ್ನ ಹೇಳಿದೀನಿ ಎಲ್ಲವೂ ನೀಟ್ ಆಗಿ ಗೊತ್ತಾಗ್ತದೆ ಗಂಟೆ ಮೂಳು ಹಿಂದಿದ್ದಾಗ ಕಲಿಬೇಕು ಗಂಟೆ ಮೂಳು ಮುಂದಿದ್ದಾಗ ನಿಮಿಷದ ಅರ್ಥವನ್ನ ಕೂಡಿಸ್ಬೇಕು ಯಾವ ತರ ಅಂತ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನ ನೋಡ್ರಿ ದಾಳಗಳ ಲೆಕ್ಕಾಚಾರ ಡೈಸ್ ಪ್ರಾಬ್ಲಮ್ ಸಾಕಷ್ಟು ಬಾರಿ ಹೇಳಿದೀನಿ ಹೌದಾ ಒಂದೇ ದಾಳದ ಯಾವ ಸ್ಥಿತಿಗಳನ್ನು ನೀಡಲಾಗಿದೆ 3ರ ಎದುರಿನ ಮುಖದಲ್ಲಿನ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಬಿಟ್ಟು ಇಲ್ಲಿ ದಾಳದ 1ನೇ ಸ್ಥಿತಿ ಈ ತರ ಕೊಟ್ಟ ಇಲ್ಲಿ ಲೆಕ್ಕ ಈ ತರ ಇಲ್ಲಿ ಬರೀ ನಂಬರ್ ಕೊಟ್ಟ ನಾವು ದಾಳ ಹಿಂಗ್ ತಕೋರ್ಬೇಕಾದ್ರೆ ಈ ತರ ದಾಳ ತೆಗೀರಿ ಏನಪ್ಪಾ ಅಂತಂದ್ರೆ 1 2 3 ಅಂತ ಕೊಟ್ಟ ಇನ್ನ ಈ ದಾಳ ಈ ತರ ತೆಗೀರಿ ತೆಗೆದಾಗ ಒಬ್ಬರಿಗೆ ಅರ್ಥ ಆಗ್ತದೆ ಇದ್ರ ಒಳಗಡೆ 1 4 5 ಅಂತ ಕೊಟ್ಟ 1 4 5 ಅಂತ ಕೊಟ್ಟ ಇಲ್ಲಿ ನಮ್ಗೆ ಯಾವ್ದು ಕೇಳೋಣ 3ರ ಅಪೋಸಿಟ್ ಯಾವ್ದು ಕೇಳೋಣ ಹಾಗಾದ್ರೆ ಇಲ್ಲಿ ಯಾವ್ಯಾವ ಕಾಮನ್ ಅದಾವ ನೋಡ್ರಿ ಯಾವ್ಯಾವ ಕಾಮನ್ ಅದಾವ ನೋಡ್ರಿ ಫಸ್ಟ್ ಇಲ್ಲಿ 1 ಇಲ್ಲಿ ಒಂದು ಕಾಮನ್ ಐತಿ ಇಲ್ಲಿ ಕಾಮನ್ ಐತಿ ಇಲ್ಲಿ 3 ಇಲ್ಲಿ ಐತಿ 4 5 ಐತಿ ಹಾಗಾದ್ರೆ ಕೊಟ್ಟಂತ ದಾಳಗಳ ಒಳಗಡೆ ಒಂದು ಮುಖ ಸಮ ಇದ್ದಾಗ ಅದೇ ಮುಖದ ಅಪೋಸಿಟ್ ಕೇಳಿದ್ರೆ ಇಲ್ಲಿ ಕಾಮದೇವರ ಮುಖ ಇಲ್ಲಿ 1 ಐತಿ ಕಾಮದೇವರ ಮುಖ ಯಾವ್ದೀಗ 6 ಅಪೋಸಿಟ್ ಆಗಿರ್ತಿತ್ತು ಬಟ್ ಅವ್ರೇನ್ ಕೇಳ್ಯಾರ 1ರ ಅಪೋಸಿಟ್ ಕೇಳಿಲ್ಲ ಕೊಟ್ಟಂತ ದಾಳಗಳಲ್ಲಿ ಒಂದೇ ಮುಖ ಸಮ ಇದ್ದಾಗ ಅದೇ ಮುಖದ ಅಪೋಸಿಟ್ ಕೇಳಿನಪ್ಪ ಅಂತಂದಾಗ ಕಾಮದೇವರ ಮುಖನೇ ಅಪೋಸಿಟ್ ಆಗಿತ್ತು ಬಟ್ ಕೊಟ್ಟಂತ ಇದ್ರಾಗ ಏನಾಗಿತ್ತು ಈಗ ರೂಲ್ 3 ಒಳಗೆ ಬರ್ತಿತ್ತು ಕೊಟ್ಟಂತ ದಾಳಗಳ ಒಳಗೆ ಒಂದು ಮುಖ ಸಮ ಬಿದ್ದಾಗ ಬೇರೊಂದು ಮುಖ ಕೇಳಿದ್ರೆ ಗಡಿಯಾರದ ಮುಂದುವರಿಕೆ ನಿಯಮವನ್ನ ಹಾಕ್ಬೇಕು ಹಾಗಾದ್ರೆ 1ನೇ ಅಂಕ ನೋಡ್ರಿ ಇದು 1 ಸಮ ಐತೆ ಗಡಿಯಾರ ಹಿಂಗ್ ತೆಗಿತೈತಿ ಹಿಂಗ್ ಬರ್ಬೋದು ಬರೀ 1 2 3 1 2 3 ಬರ್ಕೋತಿದ್ರೆ ಈ ಕಡೆ ಈಗ 1 4 5 1 4 5 ನಮ್ಗ ಯಾವುದರ ಅಪೋಸಿಟ್ ಕೇಳ್ಯಾರ ಈಗ ಯಾವುದ್ರ ಅಪೋಸಿಟ್ ಕೇಳ್ಯಾರ 3ರ ಅಪೋಸಿಟ್ ಕೇಳ್ಯಾರ 3ರ ಅಪೋಸಿಟ್ ಕೇಳಿದಾಗ ಅಂತಂತ ಇಲ್ಲಿ 4 ಅಂತ ಬಂದಿದ್ದದು ಗಡಿಯಾರದಲ್ಲಿ 1 2 3 ನೆಕ್ಸ್ಟ್ ಇದರಲ್ಲಿ ಏನ್ ಬಂದದ್ದು ಇದು 1 4 5 ಮೂರನೇದರು 4 2 5 ಇಲ್ಲಿ ಎದುರಿನ ಮುಖ ಅಂತ ಬಂದಾಗ 5 ಅಂತ ಬರ್ಬೇಕಿದ್ರು ಕ್ವಶನ್ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಯಾಕಂದ್ರೆ ಗಡಿಯಾರದ ಮುಂದುವರಿಕೆ ನಿಯಮ ಒಳಗೆ ಇಲ್ಲಿ 1 2 3 4 5 ಕಾಣಿಸ್ತೇವೆ 6ನೇ ಮುಖ 1ಕ್ಕೆ ಅಪೋಸಿಟ್ ಆಗಿರ್ತೈತಿ 2ದು ಇಲ್ಲಿ 4ಕ್ಕೆ ಅಪೋಸಿಟ್ ಆಗಿರ್ತೈತಿ 3ಕ್ಕೆ 5 ಅಪೋಸಿಟ್ ಆಗುತ್ತಿದೆ ಇದು ಗಡಿಯಾರದ ಒಳಗಡೆ 3ನೇ ನಿಯಮಕ್ಕೆ ಬಂದಂತ ಒಂದು ಪ್ರಶ್ನೆ ಇದು ಇದೊಂದ್ ಸ್ವಲ್ಪ ನೋಡ್ರಿ ಈ ಗಡಿಯಾರ ಮುಂದುವರಿಕೆ ನಿಯಮ ಹಿಂಗೆ ಇದೆ 1 2 ಕರೆಕ್ಟ್ ಹೋಗ್ಕೊಂಡ್ರೆ ನೆಕ್ಸ್ಟ್ 1 4 5 1 4 5 ಅಂದ್ರೆ ಇಲ್ಲಿ 3ಕ್ಕೆ ಅಪೋಸಿಟ್ 5 ಬರ್ತದೆ ಇದು 5 ಸರಿ ಹಾಕೋರಿ ಇದೊಂದ್ ಸ್ವಲ್ಪ ಮಿಸ್ಟೇಕ್ ಆಗಿರ್ತಿತ್ತು ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ಬಂದಾಗ
ಶ್ರೇಣಿ ಮತ್ತು ಸ್ಥಾನ ರ್ಯಾಂಕಿಂಗ್ ಟೆಸ್ಟ್ ಅಂತ ಕರಿತೀವಿ. ಹೌದಾ? 50 ವಿದ್ಯಾರ್ಥಿಗಳ ಸಾಲಿನಲ್ಲಿ ಸುರೇಶ್ ಎಡದಿಂದ 18ನೇ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಬಲದಿಂದ ಆತನ ಸ್ಥಾನ ಎಷ್ಟು ಅಂತ ಕ್ವಶನ್ಸ್ ನೋಡೋದು. ಟೋಟಲ್ ಎಷ್ಟದ ವಿದ್ಯಾರ್ಥಿಗಳು ನೋಡ್ಕೋಬೇಕು ಅಷ್ಟೇ. 50 ವಿದ್ಯಾರ್ಥಿಗಳು ಎಡದಿಂದ ಅವ 18ನೇ ಸ್ಥಾನದಲ್ಲಿ. ಈ ಕಡೆ ಎಡದಿಂದ ಎಣಿಸ್ಕೊತ್ ಬಂದಾಗ ಆತ 18ನೇ ಸ್ಥಾನದಲ್ಲಿದ್ದಾನಂತೆ. ಈ ಕಡೆ ಬಲದಿಂದ ಎಣಿಸ್ಕೊತ್ ಬಂದಾಗ ಆತ ಎಷ್ಟನೇ ಸ್ಥಾನದಲ್ಲಿ ಇರ್ತಾನಂತೆ ಕ್ವಶನ್ಸ್ ಇದೆ. 50ರಾಗಿ ನೀವೇನಿಲ್ಲ ಬಾ ಸಿಂಪಲ್. ನೀವು 18ನೇ ಅದಾನಂದ್ರ ಅವ್ನ ಹಿಂದಿನ ಎಷ್ಟು ಜನ ಆಗ್ತಾರೆ? 17 ಜನ ಆಗ್ತಾರೆ. 17 ಜನ ತೆಗೆದು 50ರಾಗ 17 ತೆಗೆದು ಬಿಡ್ರಿ. 10 7 ಕಳೆದ್ರೆ 3 ಒಂದೇ ಇಲ್ಲ. 5ರಾಗ ಈ 2 ಕಳೆದ್ರೆ 3 33. ಹಾಗಾದ್ರೆ ಆತ ಎಷ್ಟನೇ ಸ್ಥಾನದಲ್ಲಿ ಇರ್ತಾನ ಅಂತಂದ್ರೆ ಬಲದಿಂದ 33ನೇ ಸ್ಥಾನದಲ್ಲಿ ಇರ್ತಾನೆ. ವಿಪುರ್ಣತರು ಬಹಳ ಸಲ ನಾ ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಎಲ್ಲ ನೇರವಾಗಿ ಸಿಗ್ತದೆ. ಇದು ಆತ ಬಲದಿಂದ 33ನೇ ಸ್ಥಾನದಲ್ಲಿ ಇರ್ತಾನೆ. ಸರಾಸರಿ ಲೆಕ್ಕಾಚಾರ ಎವರೇಜ್ ಟ್ರಿಕ್ ಅಂತ ಕರೀತೇವೆ. 10 ಸಂಖ್ಯೆಗಳ ಸರಾಸರಿ 25 ಆಗಿದೆ. ಪ್ರತಿ ಸಂಖ್ಯೆಗೆ 5 ಕೂಡಿದರೆ ಹೊಸ ಸರಾಸರಿ ಎಷ್ಟಾಗುತ್ತದೆ ಅಂತ ಪ್ರಶ್ನಿಸಲ್ಪಟ್ಟ. ಬಹಳ ಸಿಂಪಲ್. ಪ್ರತಿ ಸಂಖ್ಯೆಗೆ 5 ಕೂಡಿದರೆ ಹೊಸ ಸರಾಸರಿ ಹಳೆಯ ಸರಾಸರಿ ಪ್ಲಸ್ 5 ಬರ್ತದೆ. 10 ಸಂಖ್ಯೆಗಳ ಸರಾಸರಿ 25. 10 ಸಂಖ್ಯೆಗಳ ಸರಾಸರಿ ಎಷ್ಟನ್ನ 25 ಅಂತ ಕೊಟ್ಟ. ಇನ್ನು ಪ್ರತಿ ಸಂಖ್ಯೆಗೆ 5 ಕೂಡಿಸಿದಾಗ ಸರಾಸರಿ ಏನು 30. ಇಷ್ಟೇ ಇದೆ. ಏನು 10 ಸಂಖ್ಯೆಗಳ ವೆನ್ ರೇಖಾಚಿತ್ರ ವೆನ್ ಡಯಾಗ್ರಾಮ್ಸ್ ಗಳ ಮೇಲೆ ಒಂದು ಪ್ರಶ್ನೆ ಕೇಳಿ ನಾನು ನೋಡ್ರಿ. ಒಂದು ಗುಂಪಿನಲ್ಲಿ 60 ಜನರು ಚಹಾ ಮತ್ತು 40 ಜನರು ಕಾಫಿ ಮತ್ತು 20 ಜನರು ಎರಡನ್ನು ಕುಡಿಯುತ್ತಾರೆ. ಹಾಗಾದ್ರೆ ಒಟ್ಟು ಜನರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ. ಒಂದು ಗುಂಪಿನ 60 ಜನರು ನೋಡ್ರಿ ಈ ತರ ಇದನ್ನ ವೆನ್ ಅಕ್ಷೆ ಹಾಕ್ಬೇಕು. ಈ ತರ ಎರಡು ಕುಡಿಯೋರು ಇದ್ದಾರಂದ್ರ ಎರಡು ಕುಡಿಯೋರು ಅಂತ ಕೊಡ್ತಾರೆ. ಇದು ಏನಪ್ಪಾ ಅಂತಂದಾಗ ಚಹಾ, ಫಸ್ಟ್ನೇದು ಚಹಾ, ಎರಡನೇದು ಕಾಫಿ. ಎರಡು ಹಾಕೋರಿ. ಎರಡು ಕುಡಿಯೋರು ಎಷ್ಟು ಅದಾರಂತ 20 ಜನರು ಅದಾರಂತ. 20 ಜನರು ಎರಡು ಕುಡಿತಾರ. ಈಗ ಒಂದು ಗುಂಪಿನಲ್ಲಿ 60 ಜನರು ಚಹಾ ಕುಡಿತಾರೆ. 60 ಜನ ಚಹಾ ಕುಡಿತಾರಂದ್ರ ಈಗ ಆಲ್ರೆಡಿ 20 ಜನ ಅದಾರ. ಈಗ ಚಹಾ ಕುಡಿಯೋರು 20 ಜನ ಅದಾರ. ಈಗ ಚಹಾ 60ದಾಗ 20 ಜನ ಇಲ್ಲ ಅದಾರಂದ್ರೆ ಇನ್ನು 40 ಜನರು ಚಹಾ ಕುಡಿತಾರೆ. ಸಪರೇಟ್ ಬರೀ ಚಹಾ ಕುಡಿಯೋರು 40 ಜನ. ಚಹಾ ಮತ್ತು ಕಾಫಿ ಎರಡು ಸೇರಿ ಕುಡಿಯೋರು 20 ಜನ. ಇನ್ನ 40 ಜನರು ಕಾಫಿ ಕುಡಿತಾರಂತ. 40 ಜನರು ಕಾಫಿ ಕುಡಿತಾರಂದ್ರೆ ಆಲ್ರೆಡಿ 20 ಜನ ಅದಾರ. ಇಲ್ಲಿ ಇನ್ನು 20 ಜನರು ಇಲ್ಲಿ ಹೊರಗಡೆ ಹಾಕೋ. ಕಾಫಿ ಮಾತ್ರ ಕುಡಿಯೋರು 20 ಜನ, ಚಹಾ ಮಾತ್ರ ಕುಡಿಯೋರು 40 ಜನ. ಈಗ ಚಹಾ ಕುಡಿಯೋರು 40 ಜನ, ಈ ಕಡೆ 20 ಜನ. ಚಹಾ ಎರಡು ಕುಡಿತಾರ. ಹೀಗಾಗಿ ಟೋಟಲ್ 40 20 60 60 ಒಂದು 20 80. ಹಾಗಾದ್ರೆ ಟೋಟಲ್ ಜನಸಂಖ್ಯೆ ಎಷ್ಟು ಅದಾರಲ್ಲಿ 80 ಅದಾರ. ನಾವೇನು ತಿಳ್ಕೊತೀವಿ 40 ಜನರು ಇಲ್ಲಿ ಇಲ್ಲಿ 60 ಜನರು ಇಲ್ಲಿ 40 ಜನರು ಎರಡು ಸೇರಿಸಿ 100 ಜನರು ಹಾಕ್ತಾರೆ ಅಂತ. 100 ಆನ್ಸರ್ ಹಾಕಿಬಿಡ್ತೇವೆ. 100 ಅಲ್ಲ, ಎರಡು ಕುಡಿಯೋರು 20 ಅಂತ. ಅಂದ್ರೆ ಕಾಫಿನೂ ಕುಡಿತಾರ ಅವರು, ಚಹಾನು ಕುಡಿತಾರ. ಅವ್ರದ್ದು ಫಿರಾಗಿ ಕೊಡ್ತಾರಲ್ಲ, ಚಹಾದಾಗ ಕೊಡ್ತಾರೆ, ಕಾಫಿದಾಗ ಕೊಡ್ತಾರೆ. ಹೀಗಾಗಿ ಡಬಲ್ ಕೌಂಟ್ ಆಗ್ಬಿಡ್ತಾರ. ಅದಕ್ಕೋಸ್ಕರ ನಾವು ಈಗ ಸಿಂಗಲ್ ಆಗಿ ಮಾಡ್ಕೋಬೇಕು. ಟೋಟಲ್ 80 ಜನರು ನಮ್ಗೆ ಕಂಡು ಬರ್ತಾರೆ. ನೆಕ್ಸ್ಟ್ ಓಕೆ, ಇಷ್ಟು ನೋಡ್ರಿ 15 ಪ್ರಶ್ನೆಗಳನ್ನ ಏನ್ ಮಾಡಿದ್ನಪ್ಪ ಅಂತಂದಾಗ ಡಿಸ್ಕಸ್ ಮಾಡ್ಕೊತ ಬಂದೇವಿ. ಈ 15 ಪ್ರಶ್ನೆ ಒಳಗಡೆ ನಿಮ್ಗ ಏನಾಗ್ತಾರಪ್ಪ ಅಂತಂದಾಗ ಈ ವರ್ಷ ನಡೆಯುವಂತ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದಕ್ಕೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಡೈಲಿ ಏನ್ ಮಾಡ್ತಿರ್ತೀವಪ್ಪ ಅಂದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಆಗ್ತಿರ್ತಾವ. ಎಲ್ಲ ವಿಡಿಯೋಗಳು ನೋಡ್ಕೊಡ್ರಿ. ಕಂಟಿನ್ಯೂಸ್ ಆಗಿ ಈ ಎಲ್ಲಾ ಚಾಪ್ಟರ್ ವೈಸ್ ಕ್ಲಾಸಸ್ ನೋಡ್ಕೊತ ಬರ್ರಿ. ನಿಮ್ಗೆ ಏನಾಗ್ತದೆ ಆಗ್ತದೆ.